ರಾಜ್ಯದಲ್ಲಿ ಈಗ ಸೃಷ್ಟಿಯಾಗಿರೋದು ಸಂಪುಟ ವಿಸ್ತರಣೆಯನ್ನ ಮಾಡೋಕ್ಕೆ ಹೋಗ್ಬಿಟ್ಟು ಮೈ ಮೇಲೆ ಎಳ್ಕೊಂಡ್ಬಿಟ್ರಾ ಅನ್ನುವಂಥ ಸಮಸ್ಯೆಗಳನ್ನು ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಯಾಕೆಂದರೆ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಕುರ್ಚಿಯ ವಿಚಾರದಲ್ಲಿ ಡಿಕೆ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಖಾಲಿ ಇದೆ. ಖಾಲಿ ಇರುವ ಒಂದು ಸ್ಥಾನಕ್ಕೆ ಶಾಸಕಿಯರು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೊಸ ಮುಖಗಳಿಗೂ ಅವಕಾಶ ಕೊಡಲಿ ಅನ್ನುವಂಥ ಬೇಡಿಕೆಗಳನ್ನು ಇಡ್ತಾರೆ. ತಪ್ಪೇನಲ್ಲ ಬೇಡಿಕೆಗಳನ್ನು ಇಡೋದರಲ್ಲಿ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡದಿದ್ರೆ ಪಕ್ಷಕ್ಕೆ ಹಿನ್ನಡೆಯಾಗತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಶಾಸಕಿ ನಯನಾ ಮೋಟಮ್ ಅವರು. ಹೊಸಬರನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ. ಡಿಕೆ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಖಾಲಿ ಇದೆ. ಸೊ ಹಾಗಾಗಿ ಅದಕ್ಕೆ ಮಹಿಳೆಯರನ್ನ ಪರಿಗಣಿಸಿ ಅದರಲ್ಲಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದನ್ನ ಈಗ ನಯನಾ ಮೋಟಮ್ಮ ಅವರು ಮಾತನಾಡ್ತಾ ಹೇಳಿದ್ದಾರೆ. ಸ್ಥಾನಕ್ಕೆ ಕಟ್ ಆಫ್ ಆಯ್ತಾ ಅಂತ. ಬಟ್ ಮಹಿಳೆಯರ ಪರ ನಾನು ಧ್ವನಿ ಎತ್ತಿರೋದು ಪಕ್ಷ. ಯಾಕಂದರೆ ನಾವು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಥರ ನಾವು ನುಡಿದಂತೆ ನಡಿಬೇಕಾಗುತ್ತೆ. ಈ ವಿಚಾರದಲ್ಲಿ ಸ್ಪೆಷಲಿ ಮಹಿಳಾ ಮೀಸಲಾತಿ ಇನ್ನೇನು ಜಾರಿಗೆ ಬರುತ್ತೆ ಆ ಹಿನ್ನೆಲೆಯಲ್ಲಿ, ಯಾಕಂದರೆ 2028 ಚುನಾವಣೆಯಲ್ಲಿ ಬಂದರೆ ನಾವು ಅದಕ್ಕೆ ಸಜ್ಜಾಗಬೇಕು. ನೀವು ಮಹಿಳಾ ಶಾಸಕಿಯರಿಗೆ ನೀವು ಪುಷ್ಟಿ ಕೊಡಲಿಲ್ಲ ಅಂದರೆ ನಾವು ಜನಕ್ಕೆ ಹಿಂಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಸಜ್ಜಾಗಲಿ ಅಂತ ನನ್ನ ಒಂದು ಅನಿಸಿಕೆ. ಆಕಾಂಕ್ಷಿನ ನಯನಾ ಮೋಟಮ್ ಅವರು ಆಕಾಂಕ್ಷಿ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ನನ್ನದೇ ಆದಂಥ ಅರ್ಹತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಇರೋ ಎಜುಕೇಷನಲ್ ಕ್ವಾಲಿಫಿಕೇಷನ್, ರಾಜಕೀಯ ಹಿನ್ನೆಲೆ, ಮೊದಲನೇ ಬಾರಿ ಶಾಸಕಿ ಆಗಿದ್ರೂ ನಾನು ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ಧ್ವನಿ ಎತ್ತಿರುವಂಥ ಒಂದು ಮಹಿಳೆ ಸದನದಲ್ಲಿ. ಆಮೇಲೆ ಯಾವಾಗಾದರೂ ನನ್ನ ರಾಜಕೀಯ ಹಿನ್ನೆಲೆಯಿಂದ ಹಿಡಿದು ಇವತ್ತವರೆಗೂ ಪಕ್ಷದ ಪರವಾಗಿ ನಾನು ನಿಂತಿರೋಳು. ಮತ್ತು ನಮಗೆ ಜಿಲ್ಲೆಗೆ ನಮಗೆ ಒಂದು ಸ್ಥಾನ ಸಿಗಲೇಬೇಕು. 5 ಶಾಸಕರು ಗೆದ್ದು ಬಂದಿದ್ದೀವಿ 30 ವರ್ಷ ಆದಮೇಲೆ. ಜಿಲ್ಲೆದೇ ಅದರದೇ ಆದಂಥ ನ್ಯೂನತೆಗಳಿದೆ. ಒಂದು ಮಂತ್ರಿ ಸ್ಥಾನ ಜಿಲ್ಲೆಯಿಂದ ಗೆದ್ದು ಬಂದ ಶಾಸಕರಿಗೆ ಸಿಕ್ಕಿದ್ರೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಕೊನೆಯದಾಗಿ ಮೇಡಮ್, ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಒಂದಿಷ್ಟು ಅಸಮಾಧಾನಗಳು, ಕೆಲವು ಶಾಸಕರು ರಾಜೀನಾಮೆ ಕೊಡುವಂಥದ್ದು, ಹಿರಿಯರು ಅಸಮಾಧಾನಗೊಂಡಿರುವಂಥದ್ದು, ಇದನ್ನು ಯಾವ ರೀತಿ ನೋಡ್ತೀರಾ? ಹೈಕಮಾಂಡ್ ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡುತ್ತೆ? ಹೈಕಮಾಂಡಿಗೆ ಟ್ಯಾಕಲ್ ಮಾಡುವಂಥ ಕೆಪಾಸಿಟಿ ಇದೆಲ್ಲ ಮುಂಚೆನೂ ನಾವೆಷ್ಟೋ ಬಾರಿ ಸರ್ಕಾರದಲ್ಲಿ ಇದ್ದವರು ಅಸಮಾಧಾನ ಸಹಜವಾಗಿ ಹೊರಹಾಕೋದು ಖಂಡಿತ ಅದು ತಪ್ಪೇನಲ್ಲ. ಯಾಕಂದರೆ ಈಗ ಬರೀ 15% ಮಾತ್ರ ಸಚಿವ ಸ್ಥಾನ ಕೊಡಲಿಕ್ಕೆ ಸಾಧ್ಯ. 15%ಅಲ್ಲಿ ಎಲ್ಲನೂ ಅಕಾಮಿಡೇಟ್ ಮಾಡಲಿಕ್ಕೆ ಆಗೋದಿಲ್ಲ. ರೀಜನ್ ವೈಸು, ಜಾತಿ ವೈಸು, ಅನುಭವದ ಹಿನ್ನೆಲೆ ಎಲ್ಲ ಇಟ್ಕೊಂಡು ಅಕಾಮಿಡೇಟ್ ಮಾಡಿರ್ತಾರೆ. ಆಗಿರುತ್ತೆ, ಸ್ವಲ್ಪ ಜನಕ್ಕೆ ಕೈ ತಪ್ಪಿರುತ್ತೆ. ಅದು ಪಕ್ಷದ ಮೇಲೆ ಅದು ಇರೋ ಜವಾಬ್ದಾರಿ. ಅವರನ್ನೆಲ್ಲ ಸಮಾಧಾನ ಮಾಡಿ ಜೊತೆಗೆ ತಗೊಂಡು ಹೋಗುವಂಥದ್ದು ಪಕ್ಷದ ಹಿತದೃಷ್ಟಿಯಲ್ಲಿ ಹಿರಿಯರು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸ್ಥಾನ ಕೊಟ್ಟರೆ ನಯನಾ ಮೋಟಮ್ ಅವರು ನಿಭಾಯಿಸಕ್ಕೆ ರೆಡಿ ಇದ್ದೀರಾ? ಖಂಡಿತ, ಅದರಲ್ಲಿ 2 ಮಾತಿಲ್ಲ. ಅದು ನನಗೆ ಆ ಅರ್ಹತೆ ಇದೆ ಅಂತ ನಾನು ಹೇಳಿದೆ. ನಾನು ಆಕಾಂಕ್ಷಿ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಕೆಪಾಸಿಟಿ ಮೇಲೆ ನನ್ನನ್ನು ಪರಿಗಣಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಿಷ್ಟು ನಯನಾ ಮೋಟಮ್ ಅವರ ಮಾತು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಬೇಡಿಕೆಯನ್ನು ಇಡ್ತಾ ಇರೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಇಷ್ಟೇ, ಈಗ ನಮಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶವನ್ನು ಕೊಡಿ ಅಂತ ಹೇಳಿ. ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರಾ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ.